ಎಲ್ರಿಗೂ ನಮಸ್ಕಾರ. ನಾನು ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನೆಲ್ಲ ಪ್ರೀತಿ ಸ್ನೇಹಿತರಿಗೆ ಆಟಿ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಸೈಡಲ್ಲೆಲ್ಲ ಆಟಿ ಅಮಾವಾಸ್ಯೆ ಅಂತಲೇ ಹೇಳೋದು, ಭೀಮನ ಅಮಾವಾಸ್ಯೆ ಅಂತ ಹೇಳಲ್ಲ, ಆಟಿ ಅಮಾವಾಸ್ಯೆ ಅಂತ ಹೇಳ್ತೀವಿ. ಹಾಗೆ ಕೆಲವೊಂದು ಕಡೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ, ಹಾಗೆ ಗಂಡನ ಪಾದ ಪೂಜೆ ಎಲ್ಲ ಮಾಡ್ತಾರಲ್ವ. ನಮ್ಮ ಸೈಡಲ್ಲಿ ಅದೆಲ್ಲ ಏನಿಲ್ಲ. ಬೆಳಿಗ್ಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಸ್ನಾನ ಎಲ್ಲ ಮಾಡಿ ಆದ ನಂತರ ದೇವ್ರ ಪೂಜೆ ಮುಗಿದ ನಂತರ ದಾನ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಹೊಳೆ ಹತ್ರ ಹೋಗ್ತೀವಿ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಹೊಳೆ ಇದೆ. ಆ ಹೊಳೆ ಹತ್ರ ಹೋಗ್ಬಿಟ್ಟು ಎಲ್ಲರೂ ಫ್ಯಾಮಿಲಿಯವರೆಲ್ಲರೂ ಸೇರಿಬಿಟ್ಟು ದಾನ ಬಿಡ್ತೀವಿ. ದಾನ ಅಂತ ಹೇಳಿದರೆ ದವಸ ಧಾನ್ಯಗಳನ್ನು ಒಂದು ಬಾಳೆ ಎಲೆ ತುದಿನಲ್ಲಿ ಹಾಕಿಬಿಟ್ಟು ಅದರಲ್ಲಿ ದೀಪದ ಬತ್ತಿ ಇಟ್ಟು ಅದನ್ನು ಉಡಿಸಿ, ಹಾಗೆ ಸ್ವಲ್ಪ ಹೂವು, ಹಾಗೆ 1-2 ರೂಪಾಯಿ ಏನೋ ಕಾಯಿನ್ ಹಾಕ್ತಾರೆ, ಸ್ವಲ್ಪ ಕುಂಕುಮ ಹಾಕ್ತಾರೆ. ಅದನ್ನು ನಮ್ಮ ತಲೆಗೆ ಈ ಥರ ಅಂದರೆ 3 ಸುತ್ತು ಈ ಥರ ತಿರುಗಿಸ್ತಾರೆ, ಬಿಡ್ತಾರೆ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ಹೊಳೆಗೆ ಬಿಡ್ತಾರೆ. ನಂತರ ಸ್ವಲ್ಪ ನೀರನ್ನು ತಲೆಗೆ ಚಿಮುಕಿಸೋದು ಅಷ್ಟೇ. ನಂತರ ಅದನ್ನು ಬಿಟ್ಟು ಆದ ನಂತರ ನಮ್ಮದು ಮೂಲ ಮನೆ ಏನಿದೆ ನೋಡಿ, ಆ ಮೂಲ ಮನೆಗೆ ಹೋಗಿಬಿಟ್ಟು ಅಲ್ಲಿ ಮದ್ದು ರೆಡಿ ಮಾಡಿರ್ತಾರೆ. ನಮ್ಮದು ಭಾವನೆ ಹಿಂಡಿ ಮದ್ದು ರೆಡಿ ಮಾಡಿರ್ತಾರೆ. ಆಟಿ ಅಮಾವಾಸ್ಯೆ ಮದ್ದು ಅಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಕಹಿ ಮದ್ದು ಅಲ್ವಾ. ಹಾಗಾಗಿ ಅದನ್ನು ಅವರು ರೆಡಿ ಮಾಡಿರ್ತಾರೆ. ಸೊ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಅದನ್ನು ಕುಡಿದು, ತುಂಬ ಕಷ್ಟದಿಂದ ಕುಡಿತೀವಿ ಅಂತ ಹೇಳ್ಬೋದು, ತುಂಬಾ ಕಹಿ ಇರುತ್ತಲ್ವ. ಹಾಗಾಗಿ ಅದನ್ನು ಕುಡಿದ್ಬಿಟ್ಟು ಅಲ್ಲಿ ಪತ್ರೊಡೆ ಮಾಡಿರ್ತಾರೆ. ಸ್ವಲ್ಪ ಪತ್ರೊಡೆ ತಿಂದಿಟ್ಟು ಆಮೇಲೆ ವಾಪಸ್ಸು ನಮ್ಮ ಮನೆಗೆ ಬರ್ತೀವಿ. ನಂತರ ಇಲ್ಲಿ ನಮ್ಮ ಮನೆಯಲ್ಲಿ ಕೂಡ ಪತ್ರೊಡೆ ಮಾಡ್ತೀವಿ. ನಮ್ಮ ಸೈಡಲ್ಲಿ ಆಟಿ ಅಮಾವಾಸ್ಯೆ ಅಂತ ಹೇಳಿದರೆ ಜಾಸ್ತಿ ನಾವು ಪತ್ರೊಡೆ ಮಾಡ್ತೀವಿ. ಪ್ರತಿಯೊಂದು ಮನೆಯಲ್ಲಿ ಕೂಡ ಪತ್ರೊಡೆ ಮಾಡ್ತೀವಿ. ಕೆಲವೊಂದು ಸೈಡಲ್ಲೆಲ್ಲ ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಮೆಂತ್ಯ ಗಂಜಿ ಮಾಡ್ತಾರೆ. ಆಟಿ ಅಮಾವಾಸ್ಯೆ ದಿವಸ ಮೆಂತ್ಯ ಗಂಜಿ ಮಾಡ್ತಾರೆ. ಹಾಗೆ ನಾನು ಪತ್ರೊಡೆ ಮಾಡಿದ್ದೆ. ಬೆಳಿಗ್ಗೆ ಬೇಗ ಎದ್ದಿದ್ದೆ ಇವತ್ತು. ಹಾಗೆ ಕೆಲಸ ಎಲ್ಲ ಆಯಿತು. ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನಾಗಿದೆ. ಇನ್ನು ಮಧ್ಯಾಹ್ನದ ಅಡುಗೆ ಮಾಡೋದಿಕ್ಕಿದೆ. ಈಗ ಮೊದಲಿಗೆ ಟೀ ಕುಡಿಬೇಕು. ಟೀ ಇಟ್ಟಿದ್ದೀನಿ, ಟೀ ಕುಡಿತಾ ಇದೆ. ಹಾಗೆ ಪತ್ರೊಡೆ ನೈಟ್ ಮಾಡಿದೆ. ಪತ್ರೊಡೆ ರೆಸಿಪಿನ ನಾನು ಮಿನಿ ಲಾಗಲ್ಲಿ ಹಾಕ್ತೀನಿ, ಅಲ್ಲಿಂದ ಚೆಕ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಕೂಡ ಹಾಕ್ತೀನಿ. ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಂದ ಬೇಕಿದ್ದು ಸಲ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಮಾಡಿದ್ದೀನಿ ನಾನು ಅಂತ. ಸೊ ಇವಾಗ ಟೀ ಕುಡಿಬೇಕು. ಎಲ್ಲರೂ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ, ಒಂದೊಂದೇ ಫ್ಯಾಮಿಲಿ ಹೋಗ್ತಾ ಇದ್ದಾರೆ. ಒಟ್ಟಿಗೆ ಹೋಗೋದಕ್ಕೆ ಆಗಲ್ಲ ನಮಗೆ, ತುಂಬ ಜನ ಇರ್ತೀವಿ, ಬಟ್ ಒಟ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಹೋಗೋದಕ್ಕಾಗಲ್ಲ. ಒಬ್ಬರದ್ದು ಬೇಗ ರೆಡಿ ಆಗುತ್ತೆ, ಸ್ನಾನ ಎಲ್ಲ ಮುಗಿಸಿ ಬೇಗ ರೆಡಿ ಆಗಿರ್ತಾರೆ, ಇನ್ನೊಂದು ಫ್ಯಾಮಿಲಿ ಸ್ವಲ್ಪ ಲೇಟ್ ರೆಡಿ ಆಗ್ತಾರೆ. ಈ ಥರ ಆದಾಗ ಕಷ್ಟ ಆಗುತ್ತೆ ಒಟ್ಟಿಗೆ ಹೋಗೋದಕ್ಕೆ. ನಾವು 2 ಫ್ಯಾಮಿಲಿ ಒಟ್ಟಿಗೆ ಹೋಗಿಬಿಟ್ಟು ದಾನ ಎಲ್ಲ ಬಿಟ್ಟು ಬಂದಿದ್ದೀವಿ. ಇವಾಗ ಸ್ವಲ್ಪ ನಿನ್ನೆ ಮಾಡಿದ್ದೆ ಅಲ್ವಾ ಪತ್ರೊಡೆ, ತೋರಿಸ್ತೀನಿ. ನಿನ್ನೆ ನೈಟ್ ಮಾಡಿದ್ದೆ ಅಲ್ವಾ, ಅದನ್ನು ಇವಾಗ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ. ಪೂರ್ತಿ ತಣ್ಣಗಾಗಿತ್ತು, ಅಷ್ಟು ಚೆನ್ನಾಗಾಗಲ್ಲ ತಿನ್ನೋದಕ್ಕೆ. ಸ್ವಲ್ಪ ಬಿಸಿ ಮಾಡಿದರೆ ಚೆನ್ನಾಗಾಗತ್ತೆ. ಸ್ವಲ್ಪ ಅಂದರೆ ತುಂಬ ಕೋಲ್ಡ್ ಇದೆ ಅಲ್ವಾ ವೆದರ್ ಕೂಡ, ಅಷ್ಟು ತಣ್ಣಗಾಗಿರುವಂತಹ ಒಂದು ಆಹಾರ ಪದಾರ್ಥ ಯಾವುದು ಕೂಡ ಅಷ್ಟೇ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸೊ ಸ್ವಲ್ಪ ಬಿಸಿ ಮಾಡಿದ್ದೀನಿ. ಜಾಸ್ತಿ ಬಿಸಿ ಮಾಡೋದಕ್ಕೆ ಆಗಲ್ಲ, ಅಂದರೆ ಗ್ರೇವಿ ಇರಲ್ಲ ಅಲ್ವಾ, ಸ್ವಲ್ಪ ಡ್ರೈ ಇರುತ್ತೆ ನೋಡಿ, ಈ ಥರ ಇರುತ್ತೆ ನೋಡಿ. ಈ ರೀತಿ ಇರಬೇಕಿದ್ರೆ ಬಿಸಿ ಮಾಡೋದು ಕಷ್ಟ. ಹಾಗೆ ಇಲ್ಲಿ ಟೀ ಕೂಡ ಕುದೀತಾ ಇದೆ. ಈಗ ಪತ್ರೊಡೆ ತಿಂದು ಟೀ ಕುಡಿದು ಆಮೇಲೆ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಇವತ್ತು ನಾವು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೌತಡ್ಕಕ್ಕೆ ಹೋಗುವ ಅಂತ ಹೇಳಿದರು ಮೊನ್ನೆ ಹಸ್ಬೆಂಡ್. ಮಳೆ ಬಿಟ್ಟು ಸೌತಡ್ಕಕ್ಕೆ ಹೋಗುವ ಅಂತೇಳಿ. ಇವತ್ತು ಬೆಳಿಗ್ಗೆ ಎದ್ದು ನೋಡಿದಾಗ ಮಳೆ ಬಿಟ್ಟೇ ಇಲ್ಲ, ಹಾಗೆಯೇ ಬರ್ತಾ ಉಂಟು. ನಿನ್ನೆ ಎಲ್ಲ ಯಾವ ಥರ ಬರ್ತಾ ಇತ್ತು, ನಿನ್ನೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇತ್ತು, ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆ. ಹಾಗಾಗಿ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಏನಂತ ಗೊತ್ತಿಲ್ಲ. ಸೌತಡ್ಕಕ್ಕಂತೂ ಹೋಗಲ್ಲ, ಅಂದರೆ ಸ್ವಲ್ಪ ಕಾಡೆಲ್ಲ ಇರುತ್ತೆ, ಆ ಸೈಡೆಲ್ಲ ಹೋಗಬೇಕಿದ್ರೆ ನಮಗೆ ಕಾಡು ಸಿಗುತ್ತೆ, ದೊಡ್ಡ ದೊಡ್ಡ ಮರ ಎಲ್ಲ ಇರುತ್ತೆ, ಭಯ ಕೂಡ ಆಗುತ್ತೆ. ಸೊ ಹಾಗಾಗಿ ಸುಮ್ಮನೆ ಇನ್ನೊಂದು ಸಲ ಹೋಗೋಣ, ರಿಸ್ಕ್ ತೊಗೊಂಡೆಲ್ಲ ಹೋಗೋದು ಬೇಡ ಈ ಮಳೆ ಟೈಮಲ್ಲಿ ಅಂತ ಅಂದ್ಬಿಟ್ಟು ನೋಡಬೇಕು. ಇನ್ನು ಟೀ ಎಲ್ಲ ಕುಡ್ದಾದ ನಂತರ ಆದರೆ ಉಜಿರೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಸ್ನಾನ ಎಲ್ಲ ಆಲ್ರೆಡಿ ಎಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆ ಮಳೆ ಕಡಿಮೆನೇ ಆಗ್ತಾಯಿಲ್ಲ ಸ್ನೇಹಿತರೆ, ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ನಮ್ಮ ಕಡೆ ಹೇಳೋರು ಅಮಾವಾಸ್ಯೆ ನಂತರ ಮಳೆ ಅಷ್ಟೊಂದು ಬರಲ್ಲ, ಅಮಾವಾಸ್ಯೆಗೆ ಎಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಂತರ ಬರ್ತದೆ, ಇಲ್ಲ ಅಂತಿಲ್ಲ, ಸ್ವಲ್ಪ ಮಳೆ ಬರ್ತಾ ಇರ್ತದೆ ಅಂತೆಲ್ಲ ಹೇಳ್ತಾಯಿದ್ರು. ಇದು ಏನಂತ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ ಎದ್ದೇಳಬೇಕಿದ್ರೇ ಜೋರು ಮಳೆ ಬರ್ತಾ ಇತ್ತು. ನಾನು ನಾವು ಬಿಡ್ತೀವಲ್ವ, ಅದರ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಈ ಗಡಿಬಿಡಿನಲ್ಲಿ ಮಳೆ ಕೂಡ ಬರ್ತಾ ಇತ್ತಲ್ವ, ಈ ಮೊಬೈಲ್ ಹಿಡ್ಕೊಂಡು ಹೋಗೋದೇ ಕಷ್ಟ. ಅದು ಬೇರೆ ತೋಟದಿಂದ ಹೋಗಬೇಕು, ತೋಟದಲ್ಲಿ ತುಂಬಾ ಕೆಸರಿರುತ್ತೆ. ಸೊ ಹಾಗಾಗಿ ವೀಡಿಯೋ ಎಲ್ಲ ಮಾಡೋದಕ್ಕಾಗಿಲ್ಲ. ಈಗ ಟೀ ರೆಡಿ ಆಯಿತು. ಲೇಟ್ ಆಯಿತು ಸ್ವಲ್ಪ, ಇವತ್ತು 8:45 ಆಯಿತು ಗಂಟೆ. ಇಲ್ಲಾಂತ ಹೇಳಿದ್ರೆ ಬೇಗ ಟೀ ಕುಡಿತೀವಿ ಅಲ್ಲ ನಾವು. 8:45 ಆಯಿತು. ಈಗ ಬೇಗ ಒಂದು ಟೀ ಕುಡಿದು ಆಮೇಲೆ ಕೆಲಸ ಮಾಡಬೇಕು. ಇವತ್ತು ಸಂಜೆ ನಿಮಗೆ ರೊಟ್ಟಿ ಹಾಗೆ ಕೋಳಿ, ಎಲ್ಲರ ಮನೆಯಲ್ಲೂ ಇದೊಂದು ಮಾಮೂಲಿ.
ಬೇರೆ ಡಿಶ್ ಅಂತ ಮಾಡಲ್ಲ, ನಾವು ರೊಟ್ಟಿ ಮಾಡ್ತೀವಿ, ಹಾಗೆ ಚಿಕನ್ ಸಾರು, ಚಿಕನ್ ಸುಕ್ಕ, ಚಿಕನ್ ಗ್ರೇವಿ ಈ ಥರಕ್ಕೆ ಕಾಂಬಿನೇಷನ್ ಆಗಿ ಏನಾದರೂ ಮಾಡ್ತೀವಿ ಅಷ್ಟೇ. ಅಷ್ಟೇ, ಬೇರೆ ಇನ್ನೇನು ಅಷ್ಟೊಂದೇನು ಮಾಡಲ್ಲ ನಮ್ಮ ಸೈಡಲ್ಲೆಲ್ಲ. ಸ್ನೇಹಿತರೆ, ಇವಾಗ ಟೀ ಎಲ್ಲ ಕುಡಿದು ಆಮೇಲೆ ವಾಪಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈಗ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ, ಮಧ್ಯಾಹ್ನದ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಅನ್ನ ಆಗಿದೆ ನೋಡಿ, ವಿಷಲ್ ಆಯಿತು. ಇದು ಕುಕ್ಕರಲ್ಲಿ ಮಾಡ್ತೀನಲ್ವಾ. ಹಾಗೆ ಹಸ್ಬೆಂಡ್ ಚಿಕನ್ ತಂದಿದ್ದಾರೆ, ಚಿಕನ್ ಪುಳಿ ಮುಂಚಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಇವತ್ತು ಚಿಕನ್ ಪುಳಿ ಮುಂಚಿ ಮಾತ್ರ ಮಾಡ್ತೀನಿ. ಹಾಗೆ ಸಾರು ಮಾಡೋದಕ್ಕಿದೆ, ವಾಪಸ್ಸು ಸಾರು ಊಟ ಎಲ್ಲ ಆದ ನಂತರ ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆಗೆ ರೊಟ್ಟಿ ಮಾಡೋದಕ್ಕಿದೆ ಅಲ್ವಾ, ಹಾಗಾಗಿ. ಹಾಗೆ ಚಿಕನ್ 2 kg ಚಿಕನ್ ತಂದಿದ್ದಾರೆ, 2.5 kg ತಂದಿದ್ದಾರೆ. ಅಂದರೆ ಸಂಜೆ ಯಾರಾದರೂ ಮನೆಗೆ ಬರ್ತಾ ಇರ್ತಾರೆ, ಇವತ್ತು ಆಟಿಯ ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಸಂಜೆ ಯಾರಾದರೂ ಮನೆಗೆ ಬರ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಚಿಕನ್ ತಂದಿದ್ದಾರೆ. ಇದೆಲ್ಲವನ್ನು ಕೂಡ ನಾನು ಮಾಡಲ್ಲ, ಒಂದು 1/2 kg ಅಷ್ಟು ತೆಗೆದಿಡ್ತೇನೆ, ನಾಳೆಗೆ ಆಗ್ತದೆ ಅಂತ ಅಂದ್ಬಿಟ್ಟು 2 kg ಅಷ್ಟು ಮಾತ್ರ ಮಾಡ್ತೀನಿ, ಸಾಕು 2 kg ಅಷ್ಟು ಅಂತ ಅನ್ಕೋತೀನಿ. ಸೊ ಇದರಿಂದ ಇವಾಗ 1 kg ತೆಗೆದ್ಬಿಟ್ಟು ಪುಳಿ ಮುಂಚಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು. ಇದನ್ನು ಕ್ಲೀನಾಗಿ ವಾಶ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಬಾಯ್ಲರ್ ಚಿಕನ್ ಬರುತ್ತಲ್ವ, ಅದು ಇದು. ಹಾಗೆ ಸಂಜೆಗೆ ಅಂತ ಅಂದ್ಬಿಟ್ಟು ಅಕ್ಕಿ ಕೂಡ ನೆನೆಸಿದ್ದೀನಿ ರೊಟ್ಟಿಗೆ ಅಂತ ಅಂದ್ಬಿಟ್ಟು. ಕುಚ್ಚಲಕ್ಕಿ ಹಾಕಿ ರೊಟ್ಟಿ ಮಾಡೋದು ತುಂಬ ಕಡಿಮೆ, ಬೆಳ್ತಿಗೆ ಅಕ್ಕಿ ಆಮೇಲೆ ಕುಚ್ಚಲಕ್ಕಿ ಅನ್ನ ಹಾಕಿಬಿಟ್ಟು ರೊಟ್ಟಿ ಮಾಡ್ತೀನಿ. ಇವತ್ತು ಆಟಿ ಅಮಾವಾಸ್ಯೆ ದಿವಸ ನಾವು ಯಾವಾಗಲೂ ಅಷ್ಟೇ ಕುಚ್ಚಲಕ್ಕಿನ ಉಪಯೋಗಿಸಿನೇ ರೊಟ್ಟಿ ಮಾಡ್ತೀವಿ. ಇದೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ನಾವು ಊಟ ಮಾಡುವಂತಹ ಅಕ್ಕಿ ಇದೆಯಲ್ವ, ಅದೇ ಇದು. ಸೊ ಇದು ಕೂಡ ಅಷ್ಟೇ 1 kg ಅಷ್ಟು ಹಾಕಿದ್ದೀನಿ, ಅರ್ಧ ಸಮಪಾಲು ಮಾಡಿ ಅರ್ಧ ಅಷ್ಟು ಹಾಕಿದ್ದೀನಿ. ಅರ್ಧ kg ಕುಚ್ಚಲಕ್ಕಿ ಹಾಗೆ ಅರ್ಧ kg ಬೆಳ್ತಿಗೆ ಅಕ್ಕಿನ ಹಾಕೊಂಡಿದ್ದೀನಿ. ಹಾಗೆ ಫಸ್ಟು ಇದೊಂದು ಕೆಲಸ ಆದರೆ ಮಧ್ಯಾಹ್ನದ ಊಟ ಆರಾಮಾಗಿ ಮಾಡ್ಕೊಳ್ಬೋದಲ್ವ. ಬೇರೆ ತರಕಾರಿ ಎಲ್ಲ ಏನು ಮಾಡಲ್ಲ ನಾನಿವತ್ತು, ನಾನ್ ವೆಜ್ ಮಾಡ್ತೀನಲ್ಲ, ಅದೇ ಸಾಕು ಅಂಥೇಳಿ. ಹಾಗೆ ವಾಪಸ್ಸು ಇನ್ನು ಸಂಜೆ 3:15 ಗಂಟೆಗೆ ಇವತ್ತು ಆದ್ವಿಗೆ ಸಂಗೀತ ಕ್ಲಾಸ್ ಇದೆ, ಅದಕ್ಕೆ ಕೂಡ ಕರ್ಕೊಂಡು ಹೋಗಬೇಕು. ನನಗೆ ಈ ಥರ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ, ಮಕ್ಕಳಿಗೆ ಕೂಡ ಅಷ್ಟೇ. ಈ ಥರ ಲೆಗ್ ಪೀಸ್ ಬರುತ್ತಲ್ವ, ಅದು ತುಂಬ ಇಷ್ಟಪಡ್ತಾರೆ ಅವರೇನು. ನಾವು ಬೋನ್ಲೆಸ್ ಚಿಕನ್ ತರೋದು ತುಂಬ ಕಡಿಮೆ, ಈ ಥರ ಬೋನ್ ಇರುವಂತಹ ಪೀಸಸ್ಗಳನ್ನೇ ಹಾಕಿ ಅಂತ ಹೇಳ್ತೀವಿ. ಲೆಗ್ ಪೀಸಲ್ಲೇ ಕೊಡಿ ಅಂತ ಹೇಳಿದರೆ ಈ ಥರ ಬೋನ್ ಇರುವಂತಹ ಪೀಸ್ ಇರ್ಬೋದು, ಹಾಗೆ ಈ ಥರ ಲೆಗ್ ಪೀಸಸ್ ಎಲ್ಲ ಬರುತ್ತಲ್ವ, ಸೊ ಅದನ್ನೇ ಜಾಸ್ತಿ ಕೊಡ್ತಾರೆ. ನಾವು ಯಾವಾಗಲೂ ಅಷ್ಟೇ ಅಂದರೆ ಸ್ಕಿನ್ ಔಟ್ ಎಲ್ಲ ಬರುತ್ತಲ್ವ, ಸ್ಕಿನ್ ಔಟ್ ಎಲ್ಲ ತರಲ್ಲ, ವಿತ್ ಸ್ಕಿನ್ನೇ ನಾವು ತರ್ತೀವಿ. ನಮಗೆ ಅದೇ ತುಂಬ ಇಷ್ಟ ಆಗುತ್ತೆ. ಹಾಗೆ ಸಾರು ಇರ್ಬೋದು, ಪುಳಿ ಮುಂಚಿ ಇರ್ಬೋದು, ಏನೇ ಮಾಡಿದರೂ ಕೂಡ ವಿತ್ ಸ್ಕಿನ್ ಇದ್ರೇ ಒಂದು ಒಳ್ಳೆ ರುಚಿ ಬರೋದು ಅಂತ ಅನಿಸುತ್ತೆ ನನಗೆ. ವಿತೌಟ್ ಸ್ಕಿನ್ ಆದರೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಅಂತ ಅನಿಸುತ್ತೆ. ಇವಾಗ ಸಾಕು, ಇಷ್ಟು ಸಾಕು ನೋಡಿ. 1 kg ಅಷ್ಟು ಉಂಟು, ಇದರಲ್ಲಿ 1 kg ಅಷ್ಟು ಹಾಕ್ಕೊಂಡಿದ್ದೀನಿ. ಸಾಕಿಷ್ಟು ಅಂತ, ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪುಳಿ ಮುಂಚಿ ನಾನು ತುಂಬಾ ಸಿಂಪಲ್ಲಾಗಿ ಮಾಡ್ಕೋತೀನಿ. ಸ್ವಲ್ಪ ಚಿಕನ್ನ ಬೇಯೋದಕ್ಕೆ ಇಡಬೇಕಿದ್ರೆ ಸ್ವಲ್ಪ ಅರಿಶಿನ ಪೌಡರ್, ಉಪ್ಪು ಹಾಕಿ ಬೇಯಿಸ್ತೀನಿ. ಹಾಗೆ ಮಸಾಲೆನ ರುಬ್ಬಿಟ್ಟು ಹಾಕ್ತೀನಿ. ಹಿಂದಿನ ಲಾಗಲ್ಲಿ ನಾನು ತಿಳಿಸಿದ್ದೆ ಪುಳಿ ಮುಂಚಿಗೆ ಏನೆಲ್ಲ ನಾನು ಹಾಕಿಬಿಟ್ಟು ಮಸಾಲೆ ರುಬ್ತೀನಿ ಅಂತ ಅಂದ್ಬಿಟ್ಟು. ತುಂಬಾ ಸಿಂಪಲ್ಲಾಗಿ ತುಂಬ ಬೇಗ ಮಾಡ್ಬೋದಾದಂತಹ ಒಂದು ಅಡಿಗೆ ಇದು ಅಂತ ಹೇಳ್ಬೋದು. ಈ ಥರ ಚಿಕನ್ ಪುಳಿ ಮುಂಚಿ ಮಾಡಿದರೆ ಅದು ಅನ್ನ ಜೊತೆಗೆ, ರೊಟ್ಟಿ ಜೊತೆಗೆ, ಎಲ್ಲದರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪುಳಿ ಮುಂಚಿ ಇವಾಗ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ಒಂದು ಸೈಡ್ ಬೇಯ್ತಾ ಇರಲಿ. ಈ ಸೈಡಲ್ಲಿ ನಾನು ಒಂದು ಅರ್ಧ kg ಆಗುವಷ್ಟು ನಾನು ಚಿಕನ್ನ ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಎತ್ತಿಡ್ತೀನಿ. ನಾಳೆಗೆ ಆಗುತ್ತೆ, ಇಲ್ಲ ಅಂತ ಹೇಳಿದರೆ ನಾಡಿದ್ದಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಒಂದೇ ಸಲ ಅಷ್ಟೊಂದು ಚಿಕನ್ ಬೇಯಿಸಿ ಹಾಕಿದರೆ ಅದು ಅಲ್ಲೇ ಉಳಿದ್ರೆ ನೆಕ್ಸ್ಟ್ ಡೇಗೆ ಸ್ವಲ್ಪನೂ ಇಷ್ಟ ಆಗೋಲ್ಲ ಯಾರಿಗೂ ಕೂಡ ತಿನ್ನೋದಕ್ಕೆ. ನಮಗೆ ಆ ದಿನನೇ ಮುಗಿದ್ರೇ ತುಂಬ ಒಳ್ಳೆಯದು. ಸೊ ಹಾಗೆ ಮಸಾಲೆ ಕೂಡ ರುಬ್ಕೊಂಡಿದ್ದೆ. ಈ ಪುಳಿ ಮುಂಚಿ ಎಲ್ಲ ಮಾಡಬೇಕಿದ್ರೆ ಮೆಣಸು ಚೆನ್ನಾಗಿರಬೇಕು, ಒಂಥರ ರೆಡ್ ಕಲರಲ್ಲಿರಬೇಕು ಬ್ಯಾಡಗಿ ಮೆಣಸು. ಬೇರೆ ಬೇರೆ ಥರದ ಬ್ಯಾಡಗಿ ಮೆಣಸೆಲ್ಲ ಬರುತ್ತೆ, ಬಟ್ ನೋಡ್ಕೊಳ್ಬೇಕಾಗತ್ತೆ ತೊಗೊಳ್ಬೇಕಿದ್ರೆ. ತುಂಬ ಸಪೂರ ಬರುತ್ತಲ್ವ, ಆ ಥರದ ಮೆಣಸು ಸ್ವಲ್ಪನೂ ಚೆನ್ನಾಗಿರಲ್ಲ, ಅದು ಇಷ್ಟೊಂದು ಚೆನ್ನಾಗಿ ಕಲರ್ ಕೂಡ ಬರಲ್ಲ. ಸ್ವಲ್ಪ ದಪ್ಪ ಇರುವಂತಹ ಮೆಣಸನ್ನೇ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ಮೆಣಸೆಲ್ಲ ಸೆಲೆಕ್ಟ್ ಮಾಡಬೇಕಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ದಪ್ಪ ಇರುವಂತಹ ಮೆಣಸು ತೊಗೊಂಡ್ರೆ ಅದಷ್ಟೊಂದು ಖಾರ ಇರಲ್ಲ, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಖಾರಕ್ಕೆ ಬೇಕಿದ್ರೆ ನಿಮಗೆ ಪೆಪ್ಪರ್ ಹಾಕೋಬಹುದು. ನಾನಿವತ್ತು ಏನು ಪೆಪ್ಪರೇನು ಹಾಕ್ಕೊಂಡಿಲ್ಲ, ಅಂದರೆ ರೊಟ್ಟಿ ಮಾಡ್ತೀನಲ್ವ, ಈ ರೊಟ್ಟಿ ಮಾಡಬೇಕಿದ್ರೆ ಪೆಪ್ಪರೆಲ್ಲ ಹಾಕಿದರೆ ಅದು ಖಾರ ಬೇಗ ಆಗುತ್ತೆ. ಅನ್ನಕ್ಕಾದರೆ ನಡೆಯುತ್ತೆ ಪೆಪ್ಪರೆಲ್ಲ ಹಾಕಿದರೆ, ಆದರೆ ರೊಟ್ಟಿಗೆ ಇಲ್ಲ ಅಂತ ಹೇಳಿದರೆ ಇಡ್ಲಿ ಈ ಥರ ಬೇರೆ ಏನಾದರೂ ತಿಂಡಿಗಳೆಲ್ಲ ಮಾಡ್ತಾ ಇರಬೇಕಿದ್ರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಅಷ್ಟೇ ಈ ಥರ ತಿಂಡಿಗಳೆಲ್ಲ ಮಾಡುವಾಗ
ಖಾರ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ, ಅದು ಅಷ್ಟೊಂದು ಚೆನ್ನಾಗಾಗಲ್ಲ. ಅನ್ನ ಜೊತೆಗಾದರೆ ಚೆನ್ನಾಗಾಗತ್ತೆ. ಸೊ ಇವಾಗಿದ್ದು ಚೆನ್ನಾಗಿ ಕುದೀಲಿ. ಹಾಗೆ ಒಂದು 10 ನಿಮಿಷ ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಪುಳಿಮುಂಚಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದರೂ ಕೂಡ. ಹಾಗೆ ಇವತ್ತು ನಾವು ರೊಟ್ಟಿಗೆ ನಮ್ಮ ಸೈಡಲ್ಲೆಲ್ಲ ಯಾವ ಥರ ಸಾರು ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಆ ರೆಸಿಪಿನ ಶೇರ್ ಮಾಡ್ತೀನಿ ಕೂಡ ನಿಮ್ಮ ಜೊತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಒಂದು 12 ಬ್ಯಾಡಗಿ ಮೆಣಸನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಹಾಕ್ತೀನಿ. ಇವಾಗಂತೂ ಬ್ಯಾಡಗಿ ಮೆಣಸಲ್ಲಿ ತುಂಬಾ ಧೂಳಿರುತ್ತೆ. ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡು ಅದನ್ನು ನಾವು ಏನಾದರೂ ಹುರ್ಕೊಂಡ್ರೆ ಅದರ ಧೂಳೆಲ್ಲ ಎಣ್ಣೆ ಜೊತೆ ಬಿಟ್ಕೊಳ್ಳುತ್ತೆ. ಆಮೇಲೆ ನಮ್ಮ ಹೊಟ್ಟೆಗೇ ಸೇರುತ್ತೆ ಅದು. ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿನೇ ನಾನು ಯಾವಾಗಲೂ ಬ್ಯಾಡಗಿ ಮೆಣಸನ್ನು ಉಪಯೋಗಿಸೋದು. ಇವಾಗ ಇದನ್ನು ಮೊದಲಿಗೆ ಚೆನ್ನಾಗಿ ಹಾಗೆ ಹುರ್ಕೋಬೇಕು. ಅಂದರೆ ಎಣ್ಣೆ ಎಲ್ಲ ಏನೂ ಹಾಕೋದಕ್ಕೆ ಹೋಗಬೇಡಿ. ಹಾಗೆ ಡ್ರೈ ಆಗಿ ಹುರ್ಕೊಳ್ಳಿ. ಅಂದರೆ ನೀರಿನ ಅಂಶ ಇರುತ್ತಲ್ವ ಅದರಲ್ಲಿ, ಅದೆಲ್ಲ ಪೂರ್ತಿಯಾಗಿ ಡ್ರೈ ಆಗಲಿ. ನಂತರ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಬೇಕು. ತೆಂಗಿನೆಣ್ಣೆ ಹಾಕಿಬಿಟ್ಟು ಆಮೇಲೆ ಉಳಿದ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಆಯಿತು. ಈಗ ನಾನಿಲ್ಲಿ ಒಂದು 12 ಬ್ಯಾಡಗಿ ಮೆಣಸಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಒಂದು 2 ಕಡ್ಡಿ ಹಾಕಿದ್ದೀನಿ. ಕರಿಬೇವು ಜಾಸ್ತಿ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅರ್ಧ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಮೆಂತ್ಯ, ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಈ ಥರ ಹುರ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯಾದಂತಹ ಗರಂ ಮಸಾಲೆಗಳನ್ನು ನಾನು ಸೇರಿಸಲ್ಲ. ನಾನು ಯಾವಾಗಲೂ ಅಷ್ಟೇ ಚಿಕನ್ ಮಾಡಬೇಕಿದ್ರೆ ಗರಂ ಮಸಾಲೆಗಳನ್ನು ತುಂಬಾ ಕಡಿಮೆ ಉಪಯೋಗಿಸ್ತೀನಿ. ನನಗೆ ಅದರ ಫ್ಲೇವರ್ ಈ ಥರ ಚಿಕನ್ ಸಾರಲ್ಲಿ ಇಷ್ಟ ಆಗಲ್ಲ. ಹಾಗೆ ವಾಪಸ್ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ದೊಡ್ಡ ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 6ರಿಂದ 7 ಎಸ್ಲು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಬೇಡ, ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ. ಈಗ ಇಲ್ಲಿ ಹುರ್ಕೊಂಡಿರುವಂತಹ ಮಸಾಲೆಗಳಿಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು 10 ಗೋಡಂಬಿನ ಈ ಥರ ನೀರಲ್ಲಿ ನೆನೆಸಿಟ್ಟಿದ್ದೆ, ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಒಂದು ಒಳ್ಳೆ ರುಚಿ ಕೊಡುತ್ತೆ ಸಾರಿಗೆ. ಹಾಗಾಗಿ ಇವಾಗ ಮಸಾಲೆ ಕೂಡ ರೆಡಿಯಾಗಿದೆ. ವಾಪಸ್ ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಚಿಕ್ಕ ತೆಂಗಿನಕಾಯಿ, ಒಂದು ಚಿಕ್ಕ ತೆಂಗಿನಕಾಯಿ ತೊಗೊಂಡು ಅದನ್ನು ತುರ್ಕೊಂಡು ಇವಾಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದ್ರದ್ದು ನಮಗೆ ಹಾಲು ತೆಗಿಲಿಕ್ಕೆ ಉಂಟು. ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ತುಂಬಾ ಫೈನಾಗಿ ರುಬ್ಕೋಬೇಕು. ನೀವು ಎಷ್ಟು ಫೈನಾಗಿ ರುಬ್ತೀರೋ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ. ಸ್ವಲ್ಪ ನೀವು ರುಬ್ಬೋದೇನಾದರೂ ಕಡಿಮೆ ಆದರೂ ಕೂಡ ಅಷ್ಟೊಂದು ಚೆನ್ನಾಗಿ ಹಾಲು ತೆಗೆಯೋದಕ್ಕೆ ಬರಲ್ಲ. ಹಾಗಾಗಿ ಚೆನ್ನಾಗಿ ಇದನ್ನು ರುಬ್ಕೋಬೇಕು. ಆಮೇಲೆ ಈ ಥರ ನಾನು ಅದನ್ನು ಸೋಸ್ಕೋತೀನಿ. ಇದು ನಾವು ಮಾಡುವಂತಹ ಚಿಕನ್ ಸಾರಿಗೆ ಇದು ಕೂಡ ಅಷ್ಟೇ ಒಂದು ಒಳ್ಳೆ ರೀತಿಯಾದಂಥ ಟೇಸ್ಟ್ ಕೊಡುತ್ತೆ. ಅಂದರೆ ರೊಟ್ಟಿಗೆ ನಮ್ಮ ಸೈಡಲ್ಲೆಲ್ಲ ಹೆಚ್ಚಾಗಿ ರೊಟ್ಟಿಗೆ ನಾವು ಇದೇ ಥರ ಸಾರು ಮಾಡ್ತೀವಿ. ಇಡ್ಲಿಗೆ ಮಾಡ್ತೀವಿ, ಕೊಟ್ಟಿಗೆಗೆ ಮಾಡ್ತೀವಿ. ಕೆಲವೊಂದು ಸೆಲೆಕ್ಟೆಡ್ ಅಂದರೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೀವಲ್ವ, ಅಂಥ ಬ್ರೇಕ್ಫಾಸ್ಟಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಬ್ರೇಕ್ಫಾಸ್ಟಿಗೆ ಈ ಥರ ತೆಂಗಿನ ಹಾಲೆಲ್ಲ ಹಾಕಿಬಿಟ್ಟು ಚಿಕನ್ ಸಾರು ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ತುಳುನಾಡಿನ ಕಡೆ ಇದು ತುಂಬಾ ಫೇಮಸ್ ಅಂತ ಹೇಳ್ಬೋದು. ಸೊ ಇವಾಗ ಹಾಲು ಕೂಡ ರೆಡಿಯಾಗಿದೆ. ಒಂದು 4 ಗ್ಲಾಸು ಹಾಲು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ಹಾಲು, ತೆಳು ಹಾಲೇನು ತಗೊಳ್ಳೋದಕ್ಕೆ ಹೋಗಿಲ್ಲ ನಾನು. ಹಾಗೆ ವಾಪಸ್ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಇಲ್ಲಿ ನಾನು ಒಂದು ಗೆಡ್ಡೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಯಾವಾಗಲೂ ಅಷ್ಟೇ ಚಿಕನ್ಗೆ ಒಂದೂವರೆ ಗೆಡ್ಡೆ, ಅಂದರೆ 1 kgಗೆ 1.5 ಗೆಡ್ಡೆ ಮಾತ್ರ ಈರುಳ್ಳಿ ಹಾಕೋದು. ಜಾಸ್ತಿ ಹಾಕಿದರೆ ಅದೊಂಥರ ಸ್ವೀಟ್ ಅಂತ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೋದು. 1.5 ಗೆಡ್ಡೆ ಹಾಕ್ತೀನಿ. ಇವಾಗ ಚಿಕನ್ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪೌಡರ್ ಆಮೇಲೆ ಉಪ್ಪು ಹಾಕಿಬಿಟ್ಟು ಇದನ್ನು ಒಂದು 3/4 ಭಾಗ ಬೇಯುವಷ್ಟು ನಾವು ಬಿಡಬೇಕು. ಹಾಗೆಯೇ ನಂತರ ಇಲ್ಲಿ ನಾನು ಅಂದರೆ ದೊಡ್ಡ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ತೆಂಗಿನ ಹಾಲು ತೆಗೆದಿಟ್ಟಿದ್ದೆ ಅಲ್ವ, ಅದನ್ನು ಹಾಕಿಬಿಟ್ಟು ವಾಪಸ್ ಇಲ್ಲಿ ಒಂದು 10 ನಿಮಿಷ ಬೇಯಿಸ್ತಾ ಇದ್ದೀನಿ. ಇದನ್ನು ಬೇಯಿಸಿ ಆದ ನಂತರ ನಾನು ರುಬ್ಕೊಂಡಿರುವಂತಹ ಮಸಾಲೆ ಏನಿದೆ ನೋಡಿ, ಆ ಮಸಾಲೆನ ಹಾಕಿಬಿಟ್ಟು ಸ್ವಲ್ಪ ಅದಕ್ಕೆ ಬೇಕಾದಷ್ಟು ನೀರು, ಆಮೇಲೆ ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ಉಪ್ಪೆಲ್ಲ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ತೀನಿ. ಹಾಗೆ ತೆಂಗಿನ ಹಾಲು ಆಲ್ರೆಡಿ ನಾನೊಂದು ಸಲ ಹಾಕಿದ್ದೆ ಅಲ್ವ, ವಾಪಸ್ ಇನ್ನೊಂದು ಸಲ ಹಾಕ್ತೀನಿ. ಈ ಥರ ಮಾಡೋದ್ರಿಂದ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸಾರಿಗೆ ತುಂಬ ರುಚಿಯಾಗುತ್ತೆ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಒಂದು ರುಚಿಯಾದಂತಹ ಸಾರು ರೆಡಿಯಾಗುತ್ತೆ. ಈಗ ಗಂಟೆ 3 ಆಗ್ತಾ ಬಂತು. ಸಂಗೀತ ಕ್ಲಾಸಿಗೆ ಹೋಗಲಿಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಹಾಗೆ ನಾನು ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ರೊಟ್ಟಿಗೆ ಕೂಡ ಹಿಟ್ಟೆಲ್ಲ ರುಬ್ಬಿಟ್ಟಾಗಿದೆ. ಹಾಗೆ ಚಿಕನ್ ಸಾರಾಯಿತು, ಚಿಕನ್ ಪುಡಿ ಮಿಂಚಾಯಿತು. ಬಂದ ನಂತರ ಕಷ್ಟ ಆಗುತ್ತೆ, ಬರಬೇಕಿದ್ರೆ ಒಂದು 5 ಗಂಟೆ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಎಲ್ಲ ಕೆಲಸಗಳನ್ನು ಮುಗಿಸಿ, ಹಾಗೆ ಇವತ್ತು ಬೆಳಿಗ್ಗೆ ಪತ್ರೊಡೆ ಮಾಡಿದ್ದೆ ಅಲ್ವಾ, ನಂತರ ಚಿಕನ್ನು ಎಲ್ಲ ಅಂದರೆ ಇವತ್ತು ಫುಲ್ ಡೇ ಚಿಕನ್ನೇ ಇರುತ್ತೆ. ಸೊ ಹೀಟ್ ಆಗುತ್ತೆ ಬಾಡಿ ಅಂತ ಅಂದ್ಬಿಟ್ಟು ರಾಗಿ ಅಂಬಲಿ ಕೂಡ ಒಂದು ಸ್ವಲ್ಪ ಮಾಡಿಟ್ಟಿದ್ದೀನಿ. ಇನ್ನು ಬಂದು ಅದನ್ನು ಕುಡಿಬೇಕು, ಆಮೇಲೆ ರೊಟ್ಟಿ ಮಾಡಬೇಕು. ಅಷ್ಟು ಕೆಲಸ ಇದೆ. ಸ್ವಲ್ಪ ಸೂಪರ್ ಮಾರ್ಕೆಟ್ಗೆ ಹೋಗಲಿಕ್ಕಿದೆ. ಅಲ್ಲಿ ಕೆಲವೊಂದು ಥಿಂಗ್ಸ್ಗಳನ್ನು ತೊಗೊಳೋದಕ್ಕಿದೆ. ಅದನ್ನೆಲ್ಲ ಮುಗಿಸಿ ಬರೋದು. ಹಸ್ಬೆಂಡ್ ಮನೆಯಲ್ಲಿದ್ದಾರೆ. ಸಂಡೇ ಅಲ್ವಾ ಇವತ್ತು, ಅಂದರೆ ಒಂದು ಸಲ ಪೇಟೆಗೆ ಹೋಗಿ ಬಂದರು, ವಾಪಸ್ ಬರಬೇಕಲ್ವ, ರೋಡ್ ಬೇರೆ ಸರಿ ಇಲ್ಲ, ನೀವು ಆಟೋದಲ್ಲಿ ಹೋಗಿ ಅಂತ ಹೇಳಿದ್ದಾರೆ. ಹಾಗೆ ಆಟೋದವರಿಗೆ ಫೋನ್ ಮಾಡಿದ್ದೇನೆ, ಬರ್ತೇನೆ ಅಂತ ಹೇಳಿದರು. 3:15ಕ್ಕೆ ಕ್ಲಾಸ್ ಇದೆ.
ಹೊರಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ಮಳೆ ಇತ್ತು, ನಂತರ ಇವಾಗ ಮಳೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿದೆ. ಅಂಗಳ ಪೂರ್ತಿ ಡ್ರೈ ಆಗಿದೆ. ಅಂಗಳ ಈ ರೀತಿ ಡ್ರೈ ಆದಾಗ ಅದನ್ನು ಗುಡಿಸಿ ಕ್ಲೀನ್ ಮಾಡುವ ಅಂತ ಆಗ್ತದೆ ನನಗೆ. ಇಲ್ಲಾಂತ ಹೇಳಿದರೆ ಇವಾಗ ಮಳೆಗಾಲದಲ್ಲಿ ಅಷ್ಟೊಂದು ಅಂಗಳ ಎಲ್ಲ ಗುಡಿಸಿ ಕ್ಲೀನಾಗಿರೋದಕ್ಕಾಗಲ್ಲ. ಮಳೆ ಬಿಟ್ಟಾಗ ಒಂದೊಂದು ಸಲ ಹೊರಗಡೆ ಬಂದು ಗುಡಿಸ್ತಾ ಇದ್ದೆ. ಈಗ ಅಂಗಳ ಒಂದು ಸಲ ನೀಟಾಗಿ ಗುಡಿಸಿ ಬಿಡುವ ಅಂತ ಆಗ್ತಾ ಉಂಟು, ಬಟ್ ನನ್ನಲ್ಲಿ ಟೈಮ್ ಇಲ್ಲ. ಈ ಗಿಡಗಳ ಅವಸ್ಥೆ ನೋಡಿ, ಹೇಗೆ ನೆಟ್ಟಿದ್ದಾರೋ ಹಾಗೆಯೇ ಇದೆ. ಅಂದರೆ ಜಾಸ್ತಿ ಮಳೆ ಇತ್ತಲ್ವ, ಆ ಮಳೆಯಿಂದ ಇದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಗಿಡಗಳು. ಇನ್ನು ಮಳೆ ಕಡಿಮೆ ಆದ ನಂತರ ಇದಕ್ಕೆಲ್ಲ ಅಂದರೆ ಗಿಡ ಚೆನ್ನಾಗಿ ಬರೋದಕ್ಕೆ ಗೊಬ್ಬರ ಎಲ್ಲ ಹಾಕಬೇಕಲ್ವ, ಅದೆಲ್ಲ ಹಾಕಲಿಕ್ಕುಂಟು. ಇನ್ನು ಸ್ವಲ್ಪ ದೊಡ್ಡದಾಗಬೇಕು ಗಿಡ, ನಂತರ ಗೊಬ್ಬರ ಎಲ್ಲ ಹಾಕಲಿಕ್ಕುಂಟು. ಈಗ ಹಾಕಿದರೆ ನೀರಿನ ಜೊತೆ ಹೋಗ್ತದೆ ಅಂತ ಅಂದ್ಬಿಟ್ಟು ಏನೂ ಹಾಕಿಲ್ಲ. ನೋಡಿ ಹೇಗಿದೆ ನೋಡಿ ಗಿಡಗಳೆಲ್ಲ. ಚಿಕ್ಕ ಚಿಕ್ಕ ಮೊಗ್ಗು ಇದೆ ಮಾತ್ರ ಇದರಲ್ಲಿ. ಇವಾಗ ಕಾಣಿಸ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಮೊಗ್ಗು ಇದೆ ನೋಡಿ. ಇದು ನೋಡಿ ಸರಿಯಾಗಿ ಕಾಣಿಸ್ತಾ ಇಲ್ವಾ ಅಂತ. ಹೇಗೆ ನೆಟ್ಟಿದ್ದಾರೋ ಹಾಗೆಯೇ ಇದೆ. ವೀಣಾ ನೆಕ್ಸ್ಟ್ ಟೈಮ್ ಈ ಸೈಡ್ ವೀಣಾ ಕ್ಲಾಸಿಗೆ ಕೊಡುತ್ತಲ್ಲ, ವೀಣಾ ನೆಕ್ಕೆ ಸೇರು. ಗುಲಾಬಿ ಗಿಡ ಒಂದಿತ್ತು, ಅದರಲ್ಲಿ ಮೊಗ್ಗು ಇದೆ ನೋಡಿ, ಮೊಗ್ಗು ಬಿಡ್ತಾ ಇದೆ. ಆಷಾಢ ಮಾಸದಲ್ಲಿ ಹೂವೆಲ್ಲ ಆಗಲ್ಲ ಅಲ್ವಾ, ಹೂವೆಲ್ಲ ದೇವರ ಹತ್ರ ಹೋಗುತ್ತೆ, ದೇವಲೋಕಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಅದೇನು ರೀಸನ್ ಅಂತ ನನಗೆ ಗೊತ್ತಿಲ್ಲ, ಆಷಾಢ ಮಾಸದಲ್ಲಿ ಯಾಕೆ ಹೂವು ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಇವಾಗ ಆಷಾಢ ಕಲಿತಾ ಬಂತು, ಇನ್ನೇನು ಸ್ವಲ್ಪ ದಿನ ಸಂಕ್ರಾಂತಿಗೆ, ನಂತರ ಚೆನ್ನಾಗಿ ಹೂ ಬಿಡುತ್ತೆ ಅಂತ ಅನಿಸುತ್ತೆ ನನಗೆ. ಗುಲಾಬಿ ಮೊಗ್ಗು, ಚಿಕ್ಕ ಚಿಕ್ಕ ಗುಲಾಬಿ, ಇದು ಪುಟ್ಟದಾದಂತಹ ಗುಲಾಬಿ ಗಿಡ. ಹಾಗೆ ನಂತರ ಸಂಜೆ ಮೇಲೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಮನೆಗೆ ಎಲ್ಲರೂ ಬರ್ತಾಯಿದ್ರು, ಒಬ್ಬೊಬ್ಬರೇ ಬರ್ತಾಯಿದ್ರು, ಎಲ್ಲರನ್ನು ತೋರಿಸ್ಬೇಕು ನಿಮಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಏನಾಯ್ತು ಅಂತ ಹೇಳಿದರೆ, ಕ್ಲಾಸಿಗೆ ಹೋಗಿ ಬಂದ ನಂತರ ಮೊಬೈಲಲ್ಲಿ ಚಾರ್ಜೇ ಇರಲಿಲ್ಲ. ಹಾಗೆಯೇ ಚಾರ್ಜಿಗೆ ಹಾಕಿಬಿಟ್ಟು ವಿಡಿಯೋ ಮಾಡೋದಕ್ಕಾಗಿಲ್ಲ. ಸೊ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಷ್ಟು ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.